ಅಂತ ಹೇಳ್ತೀವಿ. ಯಾರ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ರಿ, ಒಂದ್ 2,000 3,000 ಹಾಕಿ ಚಾಲು ಮಾಡೋಣ ಅಂತ ಅಂದಾಗ ಅದನ್ನ ನಿಮ್ಗೆ ಸಾಲದ ಕೊಡ್ಬೇಕಾದ್ರೆ ಜೀವನದಾನ ಐಡಿ ಮಾಡ್ಕೊಂಡು 3-4 ಜನರಿಗೆ ನಿಮ್ಗೆ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ ಸಾಲದ ಕೊಡ್ತೀವಿ, ಬಡ್ಡಿಲಿ ಸಾಲ ಕೊಡ್ತೀವಿ. ಬಡ್ಡಿಲಿ ಸಾಲ ಕೊಟ್ಟಾಗ ಒಳ್ಳೇದಾಗತ್ತೆ ನಿಮ್ಗೆ. ಹೊರಗಡೆ ಹೆಂಗ್ ಕೊಡ್ತಾ ಇದ್ದಾರೆ ಸಾಲ ಗೊತ್ತಿದೆ, 10 ಜನರ ನಡುವೆ ಕೊಡ್ತಾರೆ. 10 ಜನರಿಗೆ ಒಬ್ರಿಬ್ರು ಕಟ್ಲಿಲ್ಲ ಅಂದ್ರ ಅವ್ರದ್ದು ಹಾಡ್ಕೊಂಡು ನೀವು ಕಟ್ಟಬೇಕಾಗುತ್ತೆ. ಕಟ್ಟಿಲ್ಲ ಅಂದ್ರೆ ಕಟ್ಲಾರ್ದ್ರ ಗತಿ ಆಮೇಲೆ ಏನಾಗತ್ತೆ ಗೊತ್ತಲ್ಲ. ಸಿಕ್ಕಾಪಟ್ಟೆ ಹೊಗಳ್ತಿರಲ್ಲ ಅವ್ರನ್ನೆಲ್ಲ, ಎಂತ ಚಲೋ ಹಾಕಿದೀವ ನೀವ, ನನ್ಗೆ ತಗೊಳ್ಬೇಕಾದ್ರೆ ನನ್ಗೆ ಇದಾಗಿರ್ತದೆ. ಹೌದಾ? ಇನ್ ಕೇಸ್ ಯಾರಿಗೆ ನೀವು ಬಂದು ಬೆಳಗ್ಗೆ ಸಾಲ ಕೇಳಿದ್ರೆ ನಿನ್ನೆ ಕೇಳ್ಬೇಕಾಗಿತ್ತು. ನೀನು ಇವತ್ತು ಕೇಳಿದೆ ಅಂದ್ರೆ ನಿನ್ನ ಕೊಟ್ಬಿಡ್ತೀನಿ ನಾನು, ನಮ್ ಕಡೆ ಖಾಲಿ ಆದ್ಬಿಡ್ತಾರೆ. ಅಣ್ಣ ತಮ್ಮ ಅಕ್ಕ ತಂಗಿ ಸೋಗ ಅರ್ಥ ಆಗ್ತಿದ್ದೇನೆ, ಇದನ್ನ ಸೋಗ್ ಅಂತಾರೆ ನಮ್ ಕಡೆ. ನಿಮ್ ಕಡೆ ಏನಂತಾರ ಗೊತ್ತಿಲ್ಲ, ಬಟ್ ನಾಟಕ ಅಂತಾರಲ್ಲ, ನಾಟಕ ಮಾಡ್ತಾರೆ ನಾಟಕ. ಆತರ ಯಾರು ಕೂಡ ಸಹಾಯ ಮಾಡ್ಬೇಕಾದ್ರೆ ಮನಪೂರ್ವಕವಾಗಿ ಬರ್ರಿ ಕಷ್ಟ ಐತಿ ಮಾಡ್ರಿ ಅಂತ ಕೊಡೋದಿಲ್ಲ. ಇಂಥ ಪ್ರಸಂಗದೊಳಗೆ ನಮ್ಮಲ್ಲಿ ಒಳ್ಳೆ ಗುಣ ಇದ್ದಾಗ ನಮ್ಮನ್ನ ಅವರು ಕೂಡ ಒಳ್ಳೇದ್ ಕಾಯ್ತಾರೆ. ನಾವು ನೋಡ್ರಿ ಮನಸ್ಸಿದ್ದ ಅದು ಮಂಗೇನ ಇದ್ದಂಗೆ ಇರ್ತೈತೆ. ಜೊತೆಗೆ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಒಳ್ಳೇದು ಮಾಡಿದವ್ರಿಗೆ ಒಳ್ಳೇದು ಯಾವಾಗ ಮಾಡ್ಯಾನಪ್ಪ ಬರ್ದೆ ಅಂತ ಅನ್ಸುತ್ತೆ ಮನ್ಸು. ನಮಗೆ ಯಾವಾಗ ಕೆಟ್ಟದ್ ಮಾಡಿರ್ತಾರ ನೋಡ, ಅವಾಗ ಯಾವಾಗ ಅವ್ರಿಗೆ ಕೆಟ್ಟದ್ ಮಾಡ್ಯಾನ ಅಂತ ಇರ್ತದೆ ಮನ್ಸು ಅಲ್ವಾ. ನಾವು ಸ್ವಚ್ಛ ಇರ್ಬೇಕಲ್ಲ, ನಾವು ಒಳ್ಳೆ ಮನ್ಸಿಂದ ಇರ್ಬೇಕಲ್ಲ. ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಒಳ್ಳೆ ಕೆಲಸಗಳನ್ನ, ಉಚಿತವಾದ ಸಾಲವನ್ನು ಪಡ್ಕೊಂಡು ಸಬ್ಸಿಡಿ ಕೊಡ್ತೀವಿ. ಮತ್ತೆ 2,250 ರೂಪಾಯಿ ಕೊಟ್ರೆ 4 ವಾರ ಕಟ್ಬೇಕಲ್ಲ. 4 ವಾರ 450 ರೂಪಾಯಿ ಕಟ್ಬೇಕು. 1,800 ರೂಪಾಯಿ ಕಟ್ಬೇಕು. 450 ರೂಪಾಯಿ ಕಟ್ಟೋದು ಅವಶ್ಯಕತೆ ಇಲ್ಲ, ಅದು ಸಬ್ಸಿಡಿ. ಒಂದೇ ಸಾಲ ತಗೊಂಡವ್ರು ಕಟ್ಟೋರಿಗೆ ಕಟ್ಬೇಕ, ಕಟ್ಲಾರ್ದವ್ರಿಗೆ ಕೊಡ್ಬೇಕು. ನೀವು ಕಟ್ತೀರ ಗೊತ್ತಾಗಲ್ಲ ಈಗ. ಅರ್ಥ ಆಗ್ತಿದ್ದೇನೆ? ಸಾಲದ ಸವಲತ್ತು ತಗೊಂಡ್ರೆ 2,250 ನೀಟಾಗಿ ನೀವು ಕಟ್ಟಿರಿ ಅಂದ್ರೆ 5,000 ಕೊಡ್ತೀವಿ. ಮತ್ತೆ 5,000, ಆಮೇಲೆ 10,000, ಆಮೇಲೆ 25,000, ಆಮೇಲೆ 50,000, 1 ಲಕ್ಷ, 2.5 ಲಕ್ಷ, 5 ಲಕ್ಷ, 10 ಲಕ್ಷವರೆಗೆ ಸಾಲ ಕೊಡ್ತೀವಿ. ಬಡ್ಡಿಲಿ ಸಾಲ ವಿತ್ ಸಬ್ಸಿಡಿ, ವಿತೌಟ್ ಪ್ರೂಫ್. ನಿಮ್ ಕಡೆಯಿಂದ ಏನು ತಗೊಳೋದಿಲ್ಲ, ವಿತೌಟ್ ಸಾಲ ಕೊಡ್ತೀವಿ. ಅರ್ಥ ಆಗ್ತದೆ ನೋಡಿ. ಬಡ್ಡಿಲಿ ಸಾಲ ಕೊಟ್ಟು ನಿಮ್ಗೆ ಸಬ್ಸಿಡಿ ಕೊಡ್ತೀವಿ ಅಂದ್ರೆ ಎಷ್ಟರ ಮಟ್ಟಿಗೆ ನಿಮ್ಗೆ ಒಳ್ಳೇದನ್ನ ಬಯಸ್ತಾ ಇದೆ ಸಂಸ್ಥೆ ಅಂದ್ರೆ ಅಷ್ಟು ನೀವು ಒಳ್ಳೇದಾಗಿ ವರ್ಕ್ ಮಾಡ್ಬೇಕು, ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು. ಆಮೇಲೆ ನಮ್ಮಲ್ಲಿ ನೀವು ದಪ್ಪ ಅದಿರಿ, ಕರಗದಿರಿ, ಬೆಳ್ಳಗದಿರಿ ಇದನ್ನೆಲ್ಲ ನೋಡೋದಿಲ್ಲ. ನೀವು ಪ್ರಾಮಾಣಿಕತೆ ನಿಮ್ಮಲ್ಲಿ ಇದೆ, ನಿಮ್ಗೆ ಮಾಡೋ ಮನಸ್ಸಿದೆ, ಒಳ್ಳೆ ಮನಸ್ಸಿದೇನೆ, ಕೈಯಾಗ ಕೆಲಸ ಇದೇನೆ, ಇಷ್ಟೇ ನಾನು ನೋಡೋದು. ಅರ್ಥ ಆಗ್ತಿದ್ದೇನೆ? ಪದೇ ನಾವು ಮಾಡೋ ತಪ್ಪಿಗೆ ಬೇರೆಯವ್ರನ್ನ ನಾವು ದೂರೋದು ಬೇಡ. ಅರ್ಥ ಆಗ್ತಿದ್ದೇನೆ? ನಿಮಗೆ ಸಾಲದ ಸವಲತ್ತು, ಈ ಸಾಲದ ಸವಲತ್ತು ಟೋಟಲಿ ಸಬ್ಸಿಡಿ ಎಷ್ಟಾಗುತ್ತೆ ಅಂದ್ರೆ 3,88,400 ರೂಪಾಯಿ ಸಬ್ಸಿಡಿ ಸಿಗುತ್ತೆ. 10 ಲಕ್ಷ ರೂಪಾಯಿ ಸಾಲ ತಗೊಳ್ಳೋದ್ರೊಳಗ. ಅರ್ಥ ಆಗ್ತಿದೆ ನೋಡಿ. ಸಾಲದ ಸವಲತ್ತು ಬಗ್ಗೆ ತಿಳಿಸಿದ್ದೇನೆ ನಿಮ್ಗೆ. ಈಗ ಒಂದು ಮನೆ ಸ್ಟಾರ್ಟ್